ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿನ್ನೆ ಲಾಗ್ನ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ, ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗ್ತಾ ಇತ್ತಲ್ವ, ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆ್ಯಂಡ್ ಇವತ್ತಿನ ಲಾಗಲ್ಲಿ ನಾನು ಪಕ್ಕ ನನ್ನ ಕಿಚನ್ ಟೂರ್ನ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಲೇಟಾಗಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾತ್ರಿನೇ ಆಗೋಗ್ಬಿಟ್ಟಿದೆ, 7 ಗಂಟೆ ಎಲ್ಲ ಆಗಿದೆ. ಸನ್ನಿ ನೋಡಿ ಆಟ ಆಡ್ತಾ ಕುಂತ್ಕೊಂಡಿದ್ದಾನಿಲ್ಲಿ. ಆ್ಯಂಡ್ ಇವತ್ತು ಬನ್ನಿ ಏನೇನಾಗುತ್ತೆ. ಆ್ಯಂಡ್ ಹೋಮ್ ಟೂರು ಕಿಚನ್ ಟೂರ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಯಾವ್ಯಾವ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ. ಬನ್ನಿ ಇವತ್ತಿನ ಲಾಗ್ ಏನಾಗುತ್ತೆ ನನಗೂ ಗೊತ್ತಿಲ್ಲ. ಈನಲ್ಲಿ ನಮ್ಮ ಕಿಚನ್ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು, ಈ ಥರ ಕಾಣಿಸ್ತಿದೆ. 1 ಸೆಕೆಂಡ್, ಆರ್ಡ್ರ್ ಮಾಡಿ ತರಿಸಿಲ್ಲೇ ಇಟ್ಟಿದ್ದೆ, ಕಾಣಿಸ್ತಿದೆ ಅನ್ಕೊಂತೀನಿ. ಸ್ಟೇ ತಗೊಳ್ಳೋಣ, ಫ್ರಿಜ್ ಬರುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ಇದು ಐ ಥಿಂಕ್ 2ನೇ ಸತಿ ಅನಿಸುತ್ತೆ ನಾನು ಈ ಥರ ಇಟ್ಕೊಂಡಿದ್ದೀನಿ ಕಿಚನಲ್ಲಿ. ನೆಕ್ಸ್ಟ್ ಈ ಥರ ಹೋದರೆ ಚಿಕ್ಕದು ಕಿಚನ್ ನಮ್ಮದು. ಈ ಥರ ಗ್ಯಾಸಿನ ಕಟ್ಟೆ ಬರುತ್ತೆ ನೋಡಿ, ಎಲ್ ಶೇಪಲ್ಲಿ ಗ್ಯಾಸಿನ ಕಟ್ಟೆ ಬರುತ್ತೆ. ಇನ್ನು ಮೇಲ್ಗಡೆ ಎಲ್ಲ ನಾನು ಯೂಸ್ ಮಾಡಿದೆ ಅಂತ ಸಾಮಾನುಗಳೆಲ್ಲ ಇಟ್ಕೊಂಡು ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ರೋರ್ ಬಂದರೆ ಈ ಥರ ಸದ್ಯಕ್ಕೆ ಏನು ಹಾಕಿಲ್ಲ, ಅದರಲ್ಲಿ ಇಟ್ಕೊಂಡಿದ್ದೀನಿ ಲೈನಕ್ಕೆ. ನೋಡಿ ಯಾವ ಥರ ಚೆನ್ನಾಗಲ್ವಾ, ನಂಗೆ ಇಷ್ಟ ಆಯಿತು ತುಂಬ. ಇನ್ನು ಕೆಳಗಡೆ ಬಂದರೆ ಈ ಥರ ಲೈಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮಾಡಿದರೆ ಸ್ವಲ್ಪ ಬೆಳಕು ಬರಲಿ ಅಂದ್ಬಿಟ್ಟು. ಇನ್ನು ಇಲ್ಲಿ ಲ್ಯೂಸ್ ಹಚ್ಚಿರ್ಲಿಲ್ಲಲ್ವಾ, ಹಚ್ಚಿದ್ದೀನಿ ವಿಂಡೋಕ್ಕೆ, ಸ್ವಲ್ಪ ಮಾತ್ರ ಹಚ್ಚಿದ್ದೀನಿ ಲೈಟಾಗಿ, ಯಾಕಂದರೆ ಕೆಳಗಡೆ ಗ್ಯಾಸ್ ಎಲ್ಲ ತೊಳ್ಕೊಬೇಕಾದ್ರೆ ಅದು ಡಿಸ್ಟರ್ಬ್ ಆಗಬಾರ್ದು ಅಂದ್ಬಿಟ್ಟು. ಇನ್ನು ಈ ಕಡೆ ಬಂದರೆ ನಾರ್ಮಲ್ ಆಗಿ ಇಲ್ಲೊಂದು ಚಾಪರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಏನಾದರೂ ಹಾಕೊಳ್ಳೋಕ್ಕೆ ಅದು ಇಟ್ಕೊಂಡಿದ್ದೀನಿ. ಇಲ್ಲಿ ಶೆಲ್ಫ್ ಇದೆ, ಸೇಮ್ ಎಲ್ಲರ ಮನೆಯಲ್ಲಿ ಶೆಲ್ಫಲ್ಲಿ ಏನೇನು ಹಾಕಿರ್ತೀನಿ ನಾನು ಅದೇ ಹಾಕಿದ್ದೀನಿ. ಇನ್ನು ಈ ಕಡೆ ಬಂದರೆ ಫಿಲ್ಟ್ರು, ಸಿಂಕು, ನೆಕ್ಸ್ಟ್ ನೋಡಿ ಈ ಥರ ವಿಂಡೋಕ್ಕೆ ಡೆಕೋರ್ ಮಾಡಿದ್ದೀನಿ. ಇನ್ನಿಲ್ಲಿ ಬಂದರೆ ನಾರ್ಮಲ್ ಆಗಿ ನಾನೇನು ಯೂಸ್ ಜಾಸ್ತಿ ಏನು ಬೇರೆ ತರಿಸ್ಕೊಂಡು ಯೂಸ್ ಮಾಡಿಲ್ಲ, ಅದನ್ನೇ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಷ್ಟೇ. ಮೇನ್ ನಮ್ಮ ಮನೇಲಿ ಚೇಂಜಸ್ ಅಂದರೆ ಇದೇ ನೋಡಿ, ಇದು ಆ್ಯಂಡ್ ಇದು ಮೇಲ್ಗಡೆ ಹೆಂಗ್ ಬೇಕು ಹಂಗೆ ಇಟ್ಕೊಂಡು ಬಿಟ್ಟಿದ್ದೆ, ಬಟ್ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಇದೆಷ್ಟು ಕ್ಲೀನಾಗಿ ಕಾಣಿಸುತ್ತೆ. ಅಲ್ಲಿ ನಾನು ಮೊದಲೇ ಲಾಸ್ಟ್ ನನ್ನ ಕಿಚನ್ ಲಾಗ್ ನೋಡಿದ್ರೆ ಇಲ್ಲೆಲ್ಲ ಗಲೀಜ್ ಅನಿಸ್ತಾ ಇತ್ತು, ಈಗ ನೀಟ್ ಅನಿಸುತ್ತೆ, ಏನು ಹುಳ ಓಡಾಡಿದ್ರು ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು. ಇನ್ನು ಈ ಕಡೆ ಈ ಕಪ್ನ ಹಾಗೆ ಉಳಿಸ್ಕೊಂಡಿದ್ದೀನಿ, ಏನೋ ನನಗೆ ಬೇರೆ ಕಡೆ ಪ್ಲೇಸ್ ಎಲ್ಲೂ ಇಲ್ಲ ಇಡೋಕ್ಕೆ. ನೆಕ್ಸ್ಟ್ ನೀರಿಂದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ, ನೀರಿಂದು ಬೇಕೇ ಬೇಕು ನಮಗೆ. ಹಂಗಾಗಿ ಇಲ್ಲಿ ಈರುಳ್ಳಿ ಹಾಕಬೇಕು, ಈರುಳ್ಳಿ ಖಾಲಿ ಆಗಿದ್ದಾವೆ ತರಿಸಿ. ನೆಕ್ಸ್ಟ್ ಇಲ್ಲೊಂದು ಪಾಟ್ ಇಟ್ಕೊಂಡು ಜಸ್ಟ್ ಟಿಶ್ಯೂ ಪೇಪರು ಏನೋ ಏನಾದರೂ ಕೈಗೆ ಸಿಕ್ಕವೆಲ್ಲ ಇಡೋಕ್ಕಂತ ಈ ಥರ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕ್ಬಿಡಕ್ಕಂತೇಳಿ. ಇನ್ನು ಫ್ರಿಜ್ಜಿನ ಮೇಲೆ ಒಂದು ಪಾಟ್ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಡಸ್ಟ್ಬಿನ್ ಕವರು, ಏನೋ ಒಂದು ಸ್ವೀಟ್ ಇಟ್ಟಿದ್ದೀನಿ, ಇರುವೆ ಹತ್ತಬಾರ್ದಂತ ಅಲ್ಲಿ ಇಟ್ಟಿದ್ದೀನಿ ಹೋಗಿ. ನೆಕ್ಸ್ಟ್ ಇನ್ನು ಈ ಕಡೆ ಬಂದರೆ ಇಲ್ಲಿ ಕಪ್ಸ್, ಇನ್ನು ಈ ಕಡೆ ಬಂದರೆ ಎಣ್ಣೆ ಡಬ್ಬೆ ಈ ಥರ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಮೇನ್ ಇದೆ ನೋಡ್ತಿರ್ಬೋದು ಲುಕ್ಕು, ನನ್ನ ಒಂದು ನ್ಯೂ ಕಿಚನ್ಗೆ ನ್ಯೂ ಲುಕ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಗಾಯ್ಸ್, ತಂದ ಮೇಲಂತೂ ತುಂಬಾ ಹ್ಯಾಪಿಯಾಗಿದ್ದೀನಿ. ಮೇಲ್ಗಡೆ ಒಂದು ಪಾಟ್ ಇಟ್ಕೊಂಡಿದ್ದೀನಿ, ಇನ್ನು ಈ ಕಡೆ ಭರಣಿಗಳು ಇಟ್ಕೊಂಡಿದ್ದೀನಿ. ಎಲ್ಲ ನನ್ನ ಹತ್ರ ಏನೇನು ಭರಣಿಗಳಿದ್ವಲ್ಲ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಹಾಕಿಟ್ಟಿದ್ದೀನಿ ಅಂದರೆ ಒಂದರಲ್ಲಿ ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ, ಒಂದರಲ್ಲಿ ಚಕ್ಕೆ ಲವಂಗ ಆ ಥರ ಅಜ್ವಾನಗಳು ಆ ಥರ ಎಲ್ಲ ಹಾಕಿಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ರೆ ಇದು ಆರ್ಟಿಫಿಷಿಯಲ್, ಸುಮ್ಮನೆ ನನಗೆ ಚೆನ್ನಾಗಿ ಅನಿಸ್ತು. ಸನ್ನಿ ಬಾಟಲು ಒಡೆದ್ಬಿಟ್ಟಿತ್ತು, ಮೇಲಿನ ಟೋಪನ್ ಸೋರ್ತಾ ಇತ್ತು, ಅದಕ್ಕೆ ಈ ಥರ ಮಾಡಿ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಅದು ಕುಟ್ಟಾಣಿ. ಆ ಕಡೆ ಬಂದುಬಿಟ್ರೆ ಒಂದು ಉಪ್ಪಿನ ಭರಣಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸಕ್ಕರೆ ಡಬ್ಬ, ಇದು ನಾರ್ಮಲ್ ಆಗಿ ಸ್ಪೂನು ಚಾಪರು ಅದೆಲ್ಲ ಹಾಕಕ್ಕೆ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು.
ಇಲ್ಲಿ ಮೊದಲಿಂದೇ ಬೋರ್ಡ್ನ ಹ್ಯಾಂಗೇನು ಹಾಕಿದ್ನಲ್ವ ಅದು ಹಾಗೇ ಇದೆ, ಏನು ಚೇಂಜಸ್ ಆಗಿಲ್ಲ. ಇಷ್ಟು ಮಾತ್ರ ನೋಡ್ತಿರ್ಬೋದು ನೀವು, ಗ್ಯಾಸಿನ ಕಟ್ಟೆ ಮೇಲೆ ಚೇಂಜಸ್ ಆಗಿದೆ. ಇನ್ನು ಕಬಾರ್ಡಲ್ಲಿ ನಾರ್ಮಲ್ ಆಗಿ ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅದೇ ಥರನೇ ಇರೋದು, ಏನು ಚೇಂಜಸ್ ಏನಾಗಿಲ್ಲ. ಯಾಕಂದರೆ ಸ್ಪೇಸ್ ತುಂಬ ಕಡಿಮೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಇಲ್ಲಿ ಕೆಳಗಡೆ ಮಾತ್ರ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳಿಕ್ಕಾಗಲ್ಲ. ಇನ್ನು ನೋಡ್ತಿರ್ಬೋದು ಈ ಥರ ಇಟ್ಕೊಂಡಿದ್ದೀನಿ. ಏನಾದರೂ ಬಟ್ಟೆ ಬೇಕಾಗಿದ್ರೆ ಅದು, ನೀರು, ಅದು ಎಣ್ಣೆ ಡಬ್ಬೆ, ಮಂಡಾಳ ಈ ಥರ ಎಲ್ಲ ಈ ಕಡೆ ಸೊಸೈಟಿ ಅಕ್ಕಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀನಿ. ಈ ಥರ ನಾರ್ಮಲ್ ಆಗಿ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರ. ನನ್ನ ಲಾಸ್ಟ್ ಲಾಗು ಕಿಚನ್ ಲಾಗ್ ಮಾಡಿದ್ದು ಯಾರೆಲ್ಲ ಹೋಗಿ ನೋಡಿಲ್ಲ ನೋಡಿ. ಇನ್ನು ಇದು 2 ಬಾಕ್ಸ್ನ ನಾನು ಪಾತ್ರೆ ಸಾಮಾನು ಇಟ್ಕೊಳ್ಳಿಕ್ಕೆ ಅಂತೇಳಿ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಓಲ್ಡ್ ಕಬರ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಈ ಥರ ಇಲ್ಲ. ಇನ್ನಿಲ್ಲಿ ತೊಳೆದಿಟ್ಕೊಂಡಿರ್ತಕ್ಕಂಥ ಪಾತ್ರೆ, ಈ ಕಡೆ ಡಸ್ಟ್ಬಿನ್ನು, ಕೆಳಗಡೆ ಪಕ್ಕದಲ್ಲಿ ಏನು ಪಿತಾಂಬರಿ ಪುಡಿ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ನನ್ನ ಒಂದು ಕಿಚನ್ ಟೂರ್ ಇಷ್ಟೇ ನೋಡಿ, ಏನು ದೊಡ್ಡದಿಲ್ಲ. ಈ ಕಡೆ ನೋಡಿದರೆ ಮೇಲ್ಗಡೆ ವೇಸ್ಟ್ ಎಲ್ಲನೂ ಇಟ್ಕೊಂಡ್ಬಿಟ್ಟಿದ್ದೀವಿ ಒಂದು ಕಡೆ. ಇಲ್ಲಿ ಒಂದು ಬೋರ್ಡ್ ತಂದು ಹಾಕ್ಬೇಕಂತ ಮಾಡೀನಿ, ಮೈ ಕಿಚನ್ ಮೈ ರೂಲ್ಸ್ ಅಂತೇಳಿ. ಬೇಗ ತರಿಸಿ ಹಾಕ್ತೀನಿ ಇಷ್ಟರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಡಬಲ್ ಡೋರ್ ಫ್ರಿಡ್ಜ್ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ವಿಡಿಯೋದಲ್ಲಿ, ನೋಡ್ತಿರ್ಬೋದು. ಇದು ಫ್ರಿಡ್ಜ್ ಟೂರು ನಾನು ನಿಧಾನಕ್ಕೆ ಮಾಡ್ತೀನಿ ಆಯಿತಾ. ಅದು ನಂದೊಂದು ಏನಂದರೆ ಡ್ರೀಮು, ಮಾಡಬೇಕು, ತೋರಿಸ್ಬೇಕಂತೇಳಿ ನಿಧಾನಕ್ಕೆ ಮಾಡಿ ತೋರಿಸ್ತೀನಿ. ಓವರಾಲ್ ನನ್ನ ಒಂದು ಕಿಚನ್ ನೋಡಿ. ಈ ಥರ ಇದ್ದರೆ ವಿಡಿಯೋ ಮಾಡೋಕ್ಕೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ನೋಡ್ತಿರ್ಬೋದು. ಮೇನು ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಆಲ್ಮೋಸ್ಟ್ ಮನೆಯಲ್ಲಿ ಇದ್ದೇ ಇರುತ್ತೆ ನೋಡಿ. ಏನಂದರೆ ನಾವು ರೊಟ್ಟೆ ಬಡಿತೀವಲ್ವಾ, ಅದಕ್ಕೆ ಹಚ್ಚಕ್ಕಂತೇಳಿ ಬಟ್ಟೆ. ಇಲ್ಲಿ ಕೂಡ ನಾರ್ಮಲ್ ಆಗಿ ಇದೀಗ ಹ್ಯಾಂಡ್ ವಾಶು ಆ್ಯಂಡ್ ಎಲ್ಲನೂ ಇಟ್ಕೊಂಡಿದ್ದೀನಿ ಅಲ್ಲಿ. ಈ ಥರ ಫಿಲ್ಟ್ರ್ ಮೇಲ್ಗಡೆನೂ ಒಂದು ಈ ಥರ ಹೂವಿನ ಡೆಕೋರ್ ಮಾಡಿದ್ದೀನಿ, ನೋಡ್ತಿರ್ಬೋದು ಎಲ್ಲ. ಇಲ್ಲಿ ಮೇಲ್ಗಡೆನೂ ಲೈಟಿಂಗ್ಸ್ ಹಾಕ್ಕೊಂಡಿದ್ದೀನಿ, ಇನ್ನು ಇಲ್ಲಿನೂ ಕೆಳಗಡೆನೂ ಲೈಟಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇಷ್ಟಿದೆ ನೋಡಿ ನಮ್ಮ ಕಿಚನ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಮತ್ತೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮೇಲೆ ನೀಟಾಗಿ ಗ್ಲಾಸ್ ಜೋಡಿಸ್ಕೊಂಡಿದ್ದೀನಿ, ಇನ್ನೂ ಏನು ಹಾಕಿಟ್ಟಿಲ್ಲ ಅದರಲ್ಲಿ. ಇದರಲ್ಲಿ ಬಂದ್ಬಿಟ್ಟು ಬೆಳ್ಳುಳ್ಳಿ, ಸನ್ನಿ ಫ್ರೂಟ್ಸು ಆ್ಯಂಡ್ ಮೇಲ್ಗಡೆ ಒಂದು ಬಾಟಲ್ಸ್ಗಳು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಎಕ್ಸ್ಟ್ರಾ ಪ್ಲೇಟ್ಸ್ ಏನಿದಾವಲ್ವ ಅದನ್ನ ಅಲ್ಲಿ ಇಟ್ಟಿದ್ದೀನಿ ನಾರ್ಮಲ್ ಆಗಿ. ಇದರೆಲ್ಲ ಹಾಕಿಡಬೇಕು, ಚಕ್ಕೆ, ಲವಂಗ ಎಕ್ಸೆಟ್ರಾ ಏನಾದರೂ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರಿಜ್ಜಲ್ಲೇ ಇಡೋದ್ರಿಂದ ನನಗೆ ಜಾಸ್ತಿ ಈ ಥರ ಹೊರಗಡೆ ಸಿಗಕ್ಕಿರಲ್ಲ. ಕಿರಾಣಿಗಳೆಲ್ಲ ಇದರಲ್ಲಿ ಹೋಗ್ಬಿಡ್ತಾವಲ್ವಾ, ಮೇಲ್ಗಡೆ ಇಡೋಕ್ಕೇನೂ ಇರಲ್ಲ. ನಾನು ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೀನಿ, ನೋಡೋಣ ಅದರಲ್ಲಿ ಏನು ಹಾಕ್ತೀನೋ ಗೊತ್ತಿಲ್ಲ. ನೋಡ್ತಿರ್ಬೋದು ಫೈನಲ್ ಆಗಿ ಆ್ಯಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮೊನ್ನೆ ತೋರಿಸ್ಲಿಕ್ಕೆ ಆಗಲಿಲ್ಲ ಆಯಿತಾ, ಒಂದು 20 ಮಿನಿಟ್ಸ್ ಏನೋ ವಿಡಿಯೋ ಆಯಿತು, ನನಗೂ ಲೆಂದಿ ಅನಿಸಿತ್ತು, ಹಂಗಾಗಿ ಬನ್ನಿ ಇವತ್ತ ಅಡುಗೆ ಮಾಡಕ್ಕೆ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಹಂಗಾಗಿ ಪನ್ನೀರ್ ಮಸಾಲ ಇರಲಿಲ್ಲ ಆ್ಯಂಡ್ ಸ್ವಲ್ಪ ಈರುಳ್ಳಿನೇ ಖಾಲಿ ಆಗಿತ್ತು. ನಮ್ಮ ಹಸ್ಬೆಂಡ್ ಬರೋಕ್ಕೆ ಲೇಟ್ ಆಯ್ತಲ್ವ, ಹಾಗಾಗಿ ತರಿಸ್ಕೊಂಡಿಟ್ಟಿದ್ದೀನಿ ಪನ್ನೀರ್ ಮಸಾಲ. ಆ್ಯಂಡ್ ಇದು ಸಲಾಡ್ ಇದು ಮಾಡೋದು.
ಲಾವಣಿ ತರಿಸ್ಕೊಂಡಿದ್ದೀನಿ. ನನಗೆ ಎಷ್ಟಾದರೂ ಸಾಕಾಗಲ್ಲ, ಸೋಸಕ್ಕೆ ಕಷ್ಟ. ಈರುಳ್ಳಿ ನಾನು ತರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಕ್ಲೀನ್ ಮಾಡಿಕೊಂಡು ಬಂದು ಸಿಗ್ತೀನಿ ಮತ್ತೆ, ಆಯಿತಾ? ಹಾಯ್ ಹಾಲ್, ಇದು ನೆಕ್ಸ್ಟ್ ಡೇ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು, ಹಾಗಾಗಿ ಹೊರಟು ಬಿಟ್ವಿ ನಾವು. ಯಾವುದೇ ರೀತಿ ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ವಿಡಿಯೋನ ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ ಅಲ್ವಾ. ಹಂಗಾಗಿ ಇವತ್ತು ನಾವು ಸಾಯಂಕಾಲ ಮನೆಗೆ ಬಂದ್ವಿ. ಖಂಡಿತವಾಗ್ಲೂ ಈ ವಿಡಿಯೋಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊತೀನಿ. ಆ್ಯಂಡ್ ವೆಯ್ಟ್ ಮಾಡಿಸಿದ್ದಕ್ಕೂ ಸಾರಿ, ಯಾಕಂದರೆ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದುಬಿಡ್ತು. ಹಂಗಾಗಿ ಬಿಡೋಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿ ಇತ್ತು ನಂದು. ಹಾಗಾಗಿ ನಾನು ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಎಡಿಟ್ ಮಾಡ್ದಾಗಲೇ ಅಷ್ಟೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿಸಿದೆ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋನ ನೋಡಿ, ತುಂಬ ಚೆನ್ನಾಗಿದೆ. ನಾನು ಯಾವ ಥರ ಡೆಕೋರ್ ಮಾಡಿದ್ದೀನಿ ಎಲ್ಲ ತೋರಿಸಿದ್ದೀನಿ. ನಾನು ಏನಪ್ಪ ಅಂದರೆ ಒಂದು ಸ್ವಲ್ಪ ವಿಡಿಯೋನ ನಾನು ಕಿಚನಲ್ಲೇ ಮಾಡ್ತೀನಲ್ವ, ಒಂದು ಸ್ವಲ್ಪ ನನಗೆ ಎನರ್ಜಿ ಬರಲಿ, ನನಗೆ ಒಂದು ಸ್ವಲ್ಪ ಅಂತಾರಲ್ಲ, ಒಂದು ಜೋಶ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಥರ ಮಾಡಿದ್ದೀನಿ. ಇನ್ನೇನಪ್ಪ ಅಂದರೆ ಇನ್ನೊಂದೇನೆಂದರೆ, ನಾನೇನು ಮನೇಲಿ ಇಟ್ಕೊಂಡಿದ್ದೀನಲ್ವ ಅದೇ ಸಾಮಾನಲ್ಲೇ ನಾನು ಅದೇ ವಸ್ತುವಲ್ಲೇ ಡೆಕೋರೇಷನ್ ಮಾಡಿದ್ದು, ಮತ್ತೇನು ಎಕ್ಸ್ಟ್ರಾ ತೊಗೊಂಡಿಲ್ಲ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಬರೀ ಫುಲ್ ಶಾರ್ಟ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಶಾರ್ಟ್ ತುಂಬ ಅಂದರೆ ತುಂಬ ಒಂದು 11 ಮಿನಿಟ್ಸ್ ವಿಡಿಯೋ ಆಗಿರ್ಬೋದು ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ನೆಕ್ಸ್ಟ್ ಡೇ ಮತ್ತೆ ಲಾಗ್ ಮಾಡ್ತಾಯಿದ್ದೀನಿ. ನಾನು ಈಗ ತಾನೇ ಬಂದು ವಿಡಿಯೋನ ಎಂಡು ಮಾಡೋಣ ಅಂಥೇಳಿ ಲಾಗ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ, ಆಯಿತಾ?